ಹೇ ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪಾ ಅಂದ್ರೆ ಹೌದು ಈಗಷ್ಟೇ ಬಿಗ್ ಬಾಸ್ ಟೀಮ್ ಇಂದ ಒಂದು ಅಫಿಷಿಯಲ್ ಆಗಿ ಪ್ರೋಮೋ ರಿಲೀಸ್ ಆಗಿರುವಂತದ್ದು. ಆ ಒಂದು ಪ್ರೋಮೋದಲ್ಲಿ ಕಳಪೆ ಪ್ರಕ್ರಿಯೆ ನಡೀತಿರುವಂತದ್ದು. ಮನೆ ಮುಂದಿಲ್ಲ ಒಮ್ಮತದಿಂದ ಯಾರಿಗೆ ಕಳಪೆ ಕೊಡ್ತಾರೆ ಮತ್ತೆ ಈ ವಾರದ ಕ್ಯಾಪ್ಟನ್ ಯಾರು ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ತಿಳಿಸ್ತೀನಿ ಅಂತ ಹೇಳ್ತಾ. ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫೇಸ್ಬುಕ್ ಆದ್ರೂ ಮಾತ್ರ ಮಿಸ್ ಮಾಡದ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಹೌದು, ಈ ವಾರ ಅಂದ್ರೆ ಶುಕ್ರವಾರ ಕಳಪೆ ಪ್ರಕ್ರಿಯೆ ಪ್ರತಿ ವಾರ ನಡೆದಂತೆ ಈ ವಾರನೂ ಕೂಡ ನಡೀತಿದೆ. ಸೊ ಈ ಒಂದು ಇದರಲ್ಲಿ ಎಲ್ಲರ ಒಮ್ಮತ ನಿರ್ಧಾರದಿಂದ ಮತ್ತೆ ಅವರ ಒಂದು ಪರ್ಟಿಕ್ಯುಲರ್ ರೀಸನ್ಸ್ ಗಳಿಂದ ಕಾರಣಗಳಿಂದ ಚೈತ್ರ ಕುಂದಪುರ ಅವರಿಗೆ ಕಳಪೆ ಕೊಟ್ಟಿರುವಂತದ್ದು. ಸೊ ಈ ಒಂದು ಸಂದರ್ಭದಲ್ಲಿ ಮೋಕ್ಷಿತ್ ಅವರು ಕೊಟ್ಟಿರುವಂತ ಮಾಹಿತಿ ಏನಪ್ಪಾ ಅಂದ್ರೆ ನೀವು ಪಕ್ಷಪಾತಿಯಾಗಿ ಈ ವಾರ ನಿರ್ಧಾರ ತಗೊಂಡಿದ್ದು ನಮ್ಗೆ ಹೈಲೈಟ್ ಆಗಿ ಕಾಣ್ತಾ ಇದೆ ಅಂತ. ಮತ್ತೆ ಹನುಮಂತ ಅವರು ಅಂದ್ರೆ ಚೇತ ಕುಂದಪುರ ಈ ಒಂದು ಕಳಪೆ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ನೀವೆಲ್ಲ ಸೇರ್ಕೊಂಡು ನನ್ನ ಟಾರ್ಗೆಟ್ ಮಾಡ್ತಾ ಇದ್ರ ಅಂತ. ಸೊ ಈ ಒಂದು ವಿಷಯಕ್ಕೆ ಹನುಮಂತ್ ಅವರು ಅಲ್ಲಿಗೆ ಬಂದು ಅಂದ್ರೆ ಅವರ ಒಂದು ಸ್ಟೇಜ್ ಅಲ್ಲಿ ನಿಂತ್ಕೊಂಡು ನೀವೇ ನಮ್ಮ ಅತ್ತೆ ಮಗಳ, ನೀವೇನು ನಮ್ಮ ಮಾವನ ಮಗಳ, ದೊಡ್ಡಪ್ಪನ ಮಗಳ, ನಿನ್ನ ಟಾರ್ಗೆಟ್ ಮಾಡೋದಕ್ಕೆ ಅಂತ ಕೂಡ ಸರಿಯಾದ ಉತ್ತರನ ಕೊಟ್ಟು ಅವ್ರನ್ನ ಕಳಪೆ ಕೊಟ್ಟಿರುವಂತದ್ದು ಹೈಲೈಟ್ ಆಗಿ ಕಾಣ್ತಾ ಇದೆ. ಸೊ ಇದಾದ ನಂತರ ಈ ವಾರದ ಕ್ಯಾಪ್ಟನ್ ವಿಷಯಕ್ಕೆ ಬಂದ್ರೆ ಹೌದು, ನಿನ್ನೆ ಎಪಿಸೋಡ್ ನಲ್ಲಿ ನೀವು ನೋಡಿರುವ ಹಾಗೆ ಆ ಯಾರು ಐಶ್ವರ್ಯ ಹಾಗೂ ಭವ್ಯ ಅವರು ಕೊನೆಯದಾಗಿ ಅಭ್ಯರ್ಥಿಗಳಾಗಿ ಸೆಲೆಕ್ಟ್ ಆಗ್ತಾರೆ. ಸೊ ಇವತ್ತು ಆ ಒಂದು ಗೇಮ್ ನಲ್ಲಿ ತೋರಿಸಿರುವಂತದ್ದು ಕ್ಯಾಪ್ಟನ್ಸಿ ಟಾಸ್ಕ್ ಇವತ್ತು ನಡೆಯುತ್ತಿರುವಂತದ್ದು. ಸೊ ಈ ಒಂದು ಇದರಲ್ಲಿ ಐಶ್ವರ್ಯ ಅವರು ಗೆದ್ದು ಈ ವಾರದ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅಂತಲೂ ಕೂಡ ಮಾಹಿತಿಗಳು ಹಾಗೂ ವದಂತಿಗಳು ಬಂದಿರುವಂತದ್ದು. ಸತತ 3 ಬಾರಿ ಕಳಪೆ ಪಟ್ಟವನ್ನು ಧರಿಸಿ ಚಿತ್ರಕುಂದಪುರ ಅವರು ಕಂಟಿನ್ಯೂ ಆಗಿ ಅಂದ್ರೆ ಹ್ಯಾಟ್ರಿಕ್ ಆಗಿ ಜೈಲಿಗೆ ಹೋಗಿರುವಂತದ್ದು ನಮ್ಗೆ ಇಲ್ಲಿ ಹೈಲೈಟ್ ಆಗಿ ಕಂಡು ಬರ್ತಾ ಇದೆ. ನೋಡೋಣ ಏನೇನೆಲ್ಲ ಆಗುತ್ತೆ. ಮತ್ತೆ ಈ ಒಂದು ಪ್ರೋಮೋದಲ್ಲಿ ಇಷ್ಟೇ ಲಭ್ಯವಿದ್ದು. ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ಮಿಸ್ ಮಾಡದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.